ತಾಲೂಕು ಮಟ್ಟದ ನಿಯೋಜಿತ ಎಲ್ಲ ಅಧಿಕಾರಿಗಳು ಅತಿವೃಷ್ಟಿ ಸಂದರ್ಭದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕು, ಜವಾಬ್ದಾರಿಯಿಂದ ನುಣುಚಿಕೊಳ್ಳಬೇಡಿ ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ತಾಲೂಕಿನಲ್ಲಿ ಅವಧಿ ಪೂರ್ವವೇ ಮಳೆಯ ಆರ್ಭಟ ಆರಂಭವಾದ ಹಿನ್ನೆಲೆಯಲ್ಲಿ ಬುಧವಾರ ತಾಲೂಕಿನ ಆಡಳಿತ ಸೌಧದ ಸಭಾಭವನದಲ್ಲಿ ನಡೆದ ಮಳೆಗಾಲ ಪೂರ್ವ ನೋಡೆಲ್ ಅಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯ ಆರಂಭದಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ಸಂಭವಿಸಿದ ಘಟನೆಗಳನ್ನು ಉಲ್ಲೇಖಿಸಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಪೂರ್ವ ಸಿದ್ಧತಾ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಮಳೆ ಹಾನಿ ಮತ್ತು ನೆರೆ ಹಾವಳಿ ಸಂದರ್ಭದಲ್ಲಿ ಜನರ ಸಂಕಷ್ಟದಲ್ಲಿ ಎಲ್ಲ ಅಧಿಕಾರಿಗಳು ಸಹಕರಿಸಬೇಕು. ಸಾರ್ವಜನಿಕರಿಂದಾಗಲಿ ಅಥವಾ ಮಾಧ್ಯಮದವರಿಂದಾಗಲಿ ಮಳೆ, ಪ್ರವಾಹ ಅಥವಾ ಇನ್ಯಾವುದೇ ಪ್ರಕೃತಿ ವಿಕೋಪದಿಂದ ಹಾನಿಯಾದ ಮಾಹಿತಿ ಸಿಕ್ಕಲ್ಲಿ ಸ್ಥಳಕ್ಕೆ ತಂಡವಾಗಿ ಭೇಟಿ ನೀಡಿ ಪರಿಶೀಲಿಸಿ ಸ್ಪಂದಿಸುವಂತೆ ಸೂಚಿಸಿದರು. ಸಭೆಗೆ ಆಗಮಿಸಿದ ನೋಡೆಲ್ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಸೂಚಿಸಿದರು. ಪ್ರತಿಯೊಂದು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಅವಲೋಕಿಸಿ ಮೂಲಭೂತ ಸೌಕರ್ಯಗಳು ಇದೆಯೇ ಎನ್ನುವುದ ಪರಿಶೀಲಿಸಿ ಎಂದರು. ಬೋಟ್ಗಳ ಲಭ್ಯತೆ ಹಾಗೂ ಸುಸ್ಥಿತಿಯಲ್ಲಿರುವ ಬಗ್ಗೆ ತಿಳಿದುಕೊಳ್ಳಿ. ಪ್ರತಿಯೊಬ್ಬ ಅಧಿಕಾರಿಯು ಪ್ರವಾಹ ಸ್ಥಳ ಅಥವಾ ಹಾನಿಗೊಳಗಾದ ಸ್ಥಳಕ್ಕೆ ಭೇಟಿ ನೀಡಿರುವ ಫೋಟೋ ತಾಲೂಕಾಡಳಿತಕ್ಕೆ ಕಳುಹಿಸಬೇಕು ಎಂದರು. ಅಧಿಕೃತ ಅಂದ್ರೆ ಏನಂತಂದ್ರೆ ನಿಮ್ದು ಇದ್ರ ಪ್ರಕಾರ ಪಂಚಾಯತಿಯಲ್ಲಿ ನೀವು ಏನ್ ಮಾಡ್ತೀರಿ, ಈ ಸ್ವತ್ತು ಅಂತ ಹೇಳಿ ನೀವು ಪ್ರಾಪರ್ಟಿ ಅವ್ರಿಗೆ ರೆಕಾರ್ಡ್ ಮಾಡ್ತೀರಾ, ಇದು ಅಧಿಕೃತ ಆಗುತ್ತೆ. ಅನಧಿಕೃತ ಅಂದ್ಕೊಳ್ಳೆ ಅವರು ಜಮೀನಲ್ಲಿ ಅವ್ರು ವಾಸ ಮಾಡ್ತಾ ಇರೋದು ಅದು ಈ ಸ್ವತ್ತು ಇರೋದಲ್ಲ, ವಾಸ ಮಾಡಲಿಕ್ಕೆ ಮಾತ್ರ ಮನೆ ಕೊಡ್ತಿರ್ತಾರೆ. ಟ್ಯಾಕ್ಸ್ ನಿಲ್ತಾರೆ, ಪಂಚಾಯತಿಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಅವ್ರೇನು ಈ ಸ್ವತ್ತು ನೀವು ಕೊಡಲ್ಲ, ಅದು ಅನಧಿಕೃತ ಅಂದ್ರೆ ಬರುತ್ತೆ. ಅದು ಅಧಿಕೃತ ಅಂದ್ರೆ ಆಗುತ್ತೆ, ಅನಧಿಕೃತ ಆಗುತ್ತೆ. ಅನಧಿಕೃತದಲ್ಲಿ ಅನಾಥರಲ್ಲಿ ಇನ್ನೊಂದು ಟ್ಯಾಕ್ಸ್ ಅಂತಂದ್ರೆ ಸರ್ಕಾರಿ ಜಮೀನಿನಲ್ಲಿ ಅತಿಕ್ರಮಣ ಮಾಡಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿ ವಾಸ ಮಾಡ್ತಾ ಇರ್ತಾರೆ. ಅನ್ನಮಯನ ಹಾನಿಯಾದ ಅಡ್ಡಾಡಬೇಕು, ಅನಾಥರಿಂದ ನೀವು ರಿಪೋರ್ಟ್ ಕೊಡಬೇಕು. ಇದರಲ್ಲಿ ನೀವು ಅರ್ಥ ಮಾಡಬೇಕು. ಫಸ್ಟ್ ಆಫ್ ಆಲ್ ಮನೆ ಹಾನಿ ಆಗಿತ್ತು ಅಂದ್ಕೊಳ್ಳಿ ನೀವು ಫೋನ್ ಬರುತ್ತೆ, ಹೌದಿಲ್ಲ? ತೆಂಗಿನ ಮರ ಆಗಿದ್ದು ಮನೆಯಲ್ಲಿದ್ದು ಹಾನಿ ಆಗಿದೆ ಅಂತ ಹೇಳಿ ನೀವು ಬರುತ್ತೆ. ಅವಾಗ ನೀವು ಏನ್ ಮಾಡ್ಬೇಕಂತಂದ್ರೆ ನಾಟ್ ಓನ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ, ನಾಟ್ ಓನ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಯಾರು ಸ್ಟಾಫ್ ಹೋಗ್ಬಾರ್ದು, ಜಂಟಿಯಾಗಿ ನೀವು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಯಾವುದೋ ಹಾನಿ ಆದ ತಕ್ಷಣ ವಿದಿನ್ 48 ಅವರ್ಸ್ದಲ್ಲಿ ನಾವು ಪರಿಹಾರ ಕೊಡಬೇಕಂತ NDRF ಅಂತ ಹೇಳ್ತಾರೆ. 48 ಗಂಟೆ ಒಳಗೆ ಅವ್ರಿಗೆ ನಾವು ಪರಿಹಾರ ಕೊಡಬೇಕು. ಈಗ NDRF ಪ್ರಕಾರ ನಾವು ಏನು ಪರಿಹಾರ ಕೊಡ್ತಾ ಇದ್ದೇವೆ ಅಂತಂದ್ರೆ ಪಕ್ಕಾ ಮನೆ, ಸತ್ತ ಮನೆ ಟೆಂಪರೇಚರ್ ಇದೆ. ಸುಳ್ಳಿ ಫಲತಾದ್ರೆ 1,20,000ವರೆಗೆ ಕೊಡಲಿಕ್ಕೆ ನಮಗೆ NDRF ಪ್ರಕಾರ ಇದೆ. ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯತ್ ಹಾಗೂ 2 ಪಟ್ಟಣ ಪಂಚಾಯತ್ ಇದ್ದು 23 ನೋಡೆಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಳೆಗಾಲದ ಸಮಯದಲ್ಲಿ ಇಲಾಖೆಯ ಕಾರ್ಯಕ್ರಮದ ಜೊತೆ ತಮ್ಮ ಜವಾಬ್ದಾರಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಳೆಯಿಂದ ಹಾನಿ ಸಂಭವಿಸಿದಾಗ ಕೂಡಲೇ ಸ್ಪಂದಿಸುವ ಜೊತೆಗೆ ನೆರೆ ಹಾವಳಿ ಸಂಭವಿಸುವ ಪ್ರದೇಶದ ಜನತೆಯನ್ನು ಸುರಕ್ಷಿತವಾಗಿ ಕಾಳಜಿ ಕೇಂದ್ರಕ್ಕೆ ಕರೆತರಬೇಕು ಎಂದು ಸೂಚಿಸಿದರು. ಯಾವುದೇ ಸಮಸ್ಯೆಗಳಿದ್ದರೂ ದಿನವಿಡೀ ಕಂಟ್ರೋಲ್ ರೂಮ್ ನಂಬರ್ 08387220262 ತೆರೆಯಲಾಗಿದೆ ಎಂದರು.
ನಡೆಸುವ ಸ್ಥಳಗಳನ್ನು ಗುರುತಿಸಿ ಆ ಭಾಗದ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವರ ಸಹಕಾರದ ಮೇರೆಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು. ಪ್ರಕೃತಿ ವಿಕೋಪ ಉಂಟಾದಾಗ ಸ್ಪಂದನೆ ನಡೆಸಬೇಕು. ಕಾಳಜಿ ಕೇಂದ್ರದಲ್ಲಿ ನೀರು, ವಿದ್ಯುತ್, ಊಟ, ವಸತಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಪ್ರಾಕೃತಿಕ ವಿಕೋಪದಡಿ ಮೃತಪಟ್ಟ ಕುಟುಂಬಗಳಿಗೆ 48 ಗಂಟೆಯಲ್ಲಿ ಪರಿಹಾರ ನೀಡುವ ಕಾರ್ಯವಾಗಬೇಕು ಎಂದು ನೋಡೆಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮ ಪಂಚಾಯತ್ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿಗಳು, ನೋಡೆಲ್ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಹಾನಿ ಸಂಭವಿಸಿದರೆ ಕೂಡಲೇ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಮತ್ತೆ ನಮ್ದು ಎಲ್ಲ ಲೈನ್ ಶೇರ್ ಮಾಡಿದ್ರು ಇದು ನೋಡ್ಲೇಬೇಕು. ದಯವಿಟ್ಟು ಇದನ್ನು ನೋಡಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಕರೆಂಟ್ ಹೋದಾಗ ಸಮಸ್ಯೆ ಆಗುತ್ತೆ. ದಯವಾಗಿ ಇದು ಲೈನ್ ಯಾರಾದ ಅವರೆಲ್ಲ ನಮ್ಮನ್ನು ಶೇರ್ ಮಾಡ್ತಾರೆ. ಮೇನ್ ಸೆಕ್ಷನ್ ಆಫೀಸರ್ ಇರ್ತಾರೆ. ಸೆಕ್ಷನ್ ಆಫೀಸರ್ ಅಂದ್ರೆ ನಾವು ಕೆಲಸ ಮಾಡೋದು. ಹೀಗಾಗಿ ಅವ್ರದ್ದು ನಂಬರ್ ನೀವು ನೋಟ್ ಮಾಡ್ಕೋಬೇಕು. ನೀವು ನಿಮ್ಮವರಿಗೆ ಲೈಸೆನ್ಸ್ ಕೊಡಿ. ಮುಕ್ವಾ ಗ್ರಾಮ ಪಂಚಾಯತ್ ಆವರಣದಲ್ಲಿರುವ ಮಳೆಯ ಮಾಪನ ಕೆಟ್ಟಿರುವ ಬಗ್ಗೆ ಕಳೆದ ವರ್ಷವೇ ಮಾಹಿತಿ ನೀಡಿದರೂ ದುರಸ್ತಿಯಾಗದೇ ಇರುವ ಬಗ್ಗೆ ಪಿಡಿಒ ಕವಿತಾ ಸಭೆಯ ಗಮನಕ್ಕೆ ತಂದಾಗ ಕೂಡಲೇ ದುರಸ್ತಿ ಪಡಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಚರಂಡಿ ವ್ಯವಸ್ಥೆ ಪರಿಶೀಲಿಸಿ ಯಾವುದೇ ಬ್ಲಾಕೇಜ್ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ ಎಂದು ಸೂಚಿಸಿದರು. ಇವತ್ತು ಏನಾದ್ರು ಈಗ ಪ್ರವಾಹ ಪರಿಸ್ಥಿತಿಯಲ್ಲಿ ನವೋದಯ ಮೇಲೆ ಯಾರ ಜೀವನ ಆದರೆ ಯಾರು ಜವಾಬ್ದಾರಿ ಅಟೆಂಡ್ ಆಗಿರೋದು ಯಾರು ಜವಾಬ್ದಾರಿ ನಿಮ್ದೆಲ್ಲ ನಿಮ್ಮದಿಂದ ನಮ್ಮೆಲ್ಲ ತಾಲೂಕು ಆಡಳಿತ ಹೆಸರಿಗೆ ನಾವು ನಮ್ಮ ಲೆಟರ್ ಬ್ಲಾಕ್ ಆಗಿದ್ರೆ ತಹಶೀಲ್ದಾರ್ ಫೋನ್ ಮಾಡ್ತಾರೆ, ನಾನು ಹೋಗ್ಲಿಕ್ಕೆ ಆಗುತ್ತೆ. ಈ ವೇಳೆ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್, ಸಿಪಿಐ ಸಿದ್ದರಾಮೇಶ್ವರ, ನೋಡೆಲ್ ಅಧಿಕಾರಿಗಳು, ತಾಲೂಕಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಒಟ್ಟಿನಲ್ಲಿ ಜೂನ್ ಪ್ರಕಾರ ಆರಂಭದಲ್ಲಿ ಅಬ್ಬರಿಸಬೇಕಿದ್ದ ವರುಣ ಮೇ ತಿಂಗಳಿನಲ್ಲೇ ತನ್ನ ಆರ್ಭಟ ಶುರು ಮಾಡಿಕೊಂಡಿದ್ದರಿಂದ ಅಧಿಕಾರಿಗಳು ವಿಪತ್ತು ನಿರ್ವಹಣೆಗೆ ಸಜ್ಜಾಗಿದ್ದಾರೆ. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಖಡಕ್ ಸೂಚನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.